ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬಡಾಣಿ ನನ್ನ ಫೇವ್ರೇಟ್ ಆತ್ಮೀಯ ಗೆಳೆಯತಿಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆ ಉಂಡಾಡಿಗುಂಡನ್ನು ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಫುಲ್ ವೀಡಿಯೋನ ನೋಡಿ. ನಿಮ್ಮ ಬಾಯಿಗೆ ಬೆಲ್ಲ ಹಾಕ್ತೀನಿ ಅಂತ ಹೇಳ್ತಾ, ತಿರುಪಾಳ್ಯದಲ್ಲಿ ಟಗರು ಬಿರಿಯಾನಿ ತಿನ್ನಕ್ಕೆ ಹೊಂಟಿದ್ದೀವಿ. ಅಲ್ಲಿಯ ಕಿಚನಲ್ಲೇ ಇದ್ದೀನಿ. ಘಮ 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 ಅಂತ ಕಾಲು ಸೂಪಿನ ಅರೋಮ, ಘಮ ಘಮ ವಾಸನೆ ಬರ್ತಾ ಇದೆ. ಬಿಸಿ ನೋಡಿ ಯಾವ ಮಟ್ಟಕ್ಕಿದೆ ಅಂತ. ಬೇಟೆ ಆಡೋಕ್ಕೆ ನಾನು ಶುರು ಆಗ್ತಾ ಇದ್ದೀನಿ. ಬೇಟೆ ನೋಡಿ ಮತ್ತೆ ನೀವು ನಿಮ್ಮ ಕುಟುಂಬ ಸಮೇತ ಬಂದು ಬೇಟೆ ಆಡೋಕ್ಕೆ ರೆಡಿಯಲ್ಲ? ಇವತ್ತು ನಾಳೆ ನಾಳಿದ್ದು ಅಂದರೆ ಜನವರಿ 5, 6, 7ನೇ ತಾರೀಕು ಶುಕ್ರವಾರ, ಶನಿವಾರ, ಭಾನುವಾರ ಒಂದು ಟಗರು ಬಿರಿಯಾನಿ ತಗೊಂಡ್ರೆ ಒಂದು ಖುಷ್ಬು ಬಿರಿಯಾನಿ ಫ್ರೀ. ಒಂದು ಖುಷ್ಬು ಬಿರಿಯಾನಿ ತಗೊಂಡ್ರೆ ಮಗದೊಂದು ಖುಷ್ಬು ಬಿರಿಯಾನಿ ಫ್ರೀ. ಅಂದರೆ ಒಂದು ಮಟನ್ ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ, ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ಚಿಕನ್ ಬಿರಿಯಾನಿ ಫ್ರೀ. ಅರ್ಥ ಆಯ್ತಲ್ಲ? ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆಗೆ ಬನ್ನಿ. ಈಗ ಬೇಟೆ ಆಡೋಣ ಬನ್ನಿ. ಸರ್, ಇದು ಕಬಾಬ್ಗೆ ಯೂಸ್ ಮಾಡ್ತೀವಿ. ಅನ್ಕೊಂತಾರೆ ನಮ್ಮ ಕಬಾಬ್ ಕಲರ್ ನೋಡಿ ಏನೋ ಕಲರ್ ಹಾಕ್ತಾರೆ ಅಂತ. ನಾವು ಆ ಕಲರ್ ಎಲ್ಲ ಏನು ಯೂಸ್ ಮಾಡಲ್ಲ. ಸೊ ಇದೇ ಗುಂಟೂರು ಮತ್ತು ಬ್ಯಾಡಗೆನ ರುಬ್ಬೋದ್ರಿಂದ ಇದೇ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ. ಇದಕ್ಕೆ ಇದು ಬೇರೆ ಕಬಾಬ್ ಮಾತ್ರ ಹಾಕ್ತೀರಾ ಅಥವಾ ಬೇರೆ ಎಲ್ಲದಕ್ಕೂ ಹಾಕ್ತೀರಾ ಸರ್? ಬೇರೆ ಬಿರಿಯಾನಿಗೆ ಯೂಸ್ ಮಾಡ್ತೀವಿ. ಯಾವ್ಯಾವ ಬಿರಿಯಾನಿಗೆ ಸರ್? ಟಗರು ಮಟನ್ ಬಿರಿಯಾನಿಗೆ, ಖುಷ್ಬು ಚಿಕನ್ ಬಿರಿಯಾನಿಗೆ ಎರಡಕ್ಕೂ ಇದೇ ಪೇಸ್ಟ್ ಯೂಸ್ ಮಾಡ್ತೀವಿ. ಮೂರು ಲೀಟ್ರ್ ಹಾಕಿದ್ದೀವಿ. ಸನ್ಫ್ಲವರ್ ಆಯಿಲು 3 ಲೀಟ್ರ್ ಯೂಸ್ ಮಾಡಿದ್ದೀವಿ. ಮಾಡೋ ಬಿರಿಯಾನಿ ಬಂದಿದೆ 15 kg. 15 kg ಟಗರು ಬಿರಿಯಾನಿಗೆ 3 ಲೀಟ್ರು ಆಯಿಲು ಮತ್ತು 1 ಲೀಟ್ರ್ ತುಪ್ಪನ ಹಾಕಿದ್ವಿ. ಈರುಳ್ಳಿ ಜಾಕ್ಪತ್ರ, ಮರಾಠಿ ಮಗ್ಗು, ಸೋಂಪು, ಗ್ರೀನ್ ಸೋಂಪು, ಚಕ್ಕೆ, ಏಲಕ್ಕಿಕಾಯಿ, ಕಲ್ಲುವು, ಕಾಳು ಮೆಣಸು, ಕಸ್ತೂರಿ ಮೆಂತೆ, ಪುದೀನ ಸೊಪ್ಪು, ನಾಟಿ ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟಾ? ಶುಂಠಿ, ಅರಿಶಿನ ಪುಡಿ, ಬ್ಯಾಡಿಗೆ ಹಾಗೂ ಗುಂಟೂರು ಮೆಣಸಿನ್ಕಾಯಿ ಪೇಸ್ಟ್ ನೋಡಿ. ಈ ಎಣ್ಣೆಲಿ ಹುರ್ಕೊತ ಇದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಆಟೋಮೆಟಿಕ್ಕಾಗಿ ಕಲರ್ ಬರುತ್ತೆ. ಮೇಯ್ನ್ ನಾವು ಬಿರಿಯಾನಿಗೆ ಹೆಂಗೆ ಉರಿತೀವಿ ಆ ಥರ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಉರಿಬೇಕು. ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಲ್ಲ, ಅದನ್ನು ಹಂಗೆ ಹಾಕ್ತೀವಿ. ಎಲ್ಲ ನಾಟಿ ಐಟಮೇ, ನಮ್ಮದೇ ತೋಟದಿಂದನೂ ಬರುತ್ತೆ ಸೊಪ್ಪುಗಳೆಲ್ಲ ತಂದು ಅದನ್ನೇ ಹಾಕ್ತೀವಿ. ಒಳ್ಳೆ ಟಗರು ಮಟನ್ ಇದು.
ಮಟನ್ನ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ 1.5 ಗಂಟೆ ಎಲ್ಲ ನಮ್ಮ ಮಸಾಲೆಗಳೆಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿ ಈಗ ಬಿರಿಯಾನಿಗೆ ಹಾಕ್ತಾಯಿದ್ದೀವಿ ನೋಡಿ. ಬಿರಿಯಾನಿ ಇಷ್ಟೊತ್ತು ಸ್ವಲ್ಪ ಗ್ರೀನಿಶ್ ಕಾಣೋದು ನಿಮಗೆ. ಹೌದು. ಇವಾಗ ನೋಡಿ ಆಗಲೇ ಯಾವ ಕಲರ್ ಬಂತು. 25ರಿಂದ 22ರಿಂದ 26 kg ಮರಿ ಇದು, ಟಗರು ಮರಿ. ಆ ಮಟನ್ನು ಒಳ್ಳೆ ಟೆಂಡರ್ ಆಗಿರುತ್ತೆ. ಬಿಸಿನೀರು ಯಾಕೆ ಸರ್ ಹಾಕೋದು? ಮಟನ್ನು ಆಲ್ರೆಡಿ ಬೆಂದಿರುತ್ತೆ. ಸ್ವಲ್ಪ ತಣ್ಣೀರು ಹಾಕಿದ ತಕ್ಷಣ ಅದು ಕೋಲ್ಡ್ ಬಂದರೆ ಶಾಕ್ ಆದಂಗೆ ಆಗಿಬಿಡುತ್ತೆ. ಮಟನ್ ತಿರ್ಗಾ ಬೇಯೋಕ್ಕೆ ಟೈಮ್ ತೊಗೊಳುತ್ತೆ. ಯಾವಾಗೂ ಬಿಸಿನೀರೇ ಹಾಕಬೇಕು. ಜೀರಾ ಸಾಂಬಾರ್ ರೈಸಲ್ಲಿ ಸುಪೀರಿಯರ್ ರೈಸು ಮಲಿಕ್ ದಿನಾರ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ಆ ರೈಸ್ ಏನಂದರೆ 2 ವರ್ಷ ಹಳೇದು ಮಾಡಿರ್ತಾರೆ ಆ ರೈಸ್ನ. ಓಕೆ. ಸೊ ಅದು ಮಾರ್ಕೆಟಲ್ಲಿ ಎಲ್ಲ ರೈಸ್ಗಿಂತ ರೇಟ್ ಜಾಸ್ತಿ ಅದು. ಓಕೆ. ನಾವು ಅದೇ ರೈಸ್ನ ಯೂಸ್ ಮಾಡ್ತೀವಿ. ಪೇಸ್ಟು ರುಬ್ಬಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಓಕೆ. ಆಮೇಲೆ ಬಾಯಿಗೆಲ್ಲ ಸಿಗಲ್ಲ. ಇದು ಸ್ವಲ್ಪ ಲೇಟಾಗಿ ಯಾಕೆ ಹಾಕ್ತೀವಿ ಅಂದರೆ ಮಟನ್ನು ಬೇಗ ಬೇಯಲ್ಲ ಫಸ್ಟೇ ಹಾಕಿದ್ರೆ. ಸೊ ಮಟನ್ ಅರ್ಧ ಬೆಂದ ಮೇಲೆ ಹಾಕಿದ್ರೆ ಮಟನ್ ಕ್ಲೀನಾಗಿ ಬೇಯುತ್ತೆ. ಮಟನ್ ಮ್ಯಾರಿನೇಷನ್ ಮಾಡಿದ್ವಲ್ಲ, ಅವಾಗ ಉಪ್ಪು ಹಾಕಿದ್ವಿ. ಉಪ್ಪು ಹಾಕಿ ಮ್ಯಾರಿನೇಷನ್ ಮಾಡಿದ್ವಿ. ಇವಾಗ ಒಂದು 150 ಗ್ರಾಮ್ ಉಪ್ಪು ಹಾಕ್ತಾಯಿದ್ವಿ. ಕಲ್ಲುಪ್ಪ ಸರ್? ಕಲ್ಲುಪ್ಪು. ಈಗ ಮಟನ್ನು ಕುದಿ ಬರ್ತಾ ಇದೆ, ಅರ್ಧ ಬೆಂದಿರುತ್ತೆ ಈಗ. ಓಕೆ. ಇನ್ನೊಂದು 10 to 15% ಬೆಂದ ತಕ್ಷಣ ಏನು ಮಾಡ್ತೀವಿ, ರೈಸ್ ಹಾಕಿ ದಮ್ ಹಾಕ್ಬಿಡ್ತೀವಿ. ಸೊ ಅವಾಗ ಆ ರೈಸ್ ಜೊತೆಲಿ ಮಿಂಗಲ್ ಆಗಿ ಫುಲ್ಲು ಮಟನ್ ಬೆಂದೋಗುತ್ತೆ. ಈಗ ನೋಡಿ ಮಟನ್ 80% ಬೆಂದಿದೆ. ಈಗ ಅಕ್ಕಿ ಒಂದು ಅರ್ಧ ಗಂಟೆ ನೆನೆಸಿರ್ತೀವಿ ನೀರಲ್ಲಿ. ನೆನೆಸಿರೋ ಅಕ್ಕಿನ ಹಾಕ್ತೀವಿ. ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀವಿ ನೋಡಿ. ಒಂದು ಅರ್ಧ ಲೀಟ್ರಷ್ಟು ತುಪ್ಪ ಹಾಕಿದ್ದೀವಿ. ಸ್ಟಾರ್ಟಿಂಗ್ ಅರ್ಧ ಲೀಟ್ರ್ ಹಾಕಿದ್ರೆ ಈಗ ಅರ್ಧ ಲೀಟ್ರ್ ಹಾಕಿದ್ರೆ. ಈಗ ನೋಡಿ ಈ ರೈಸು, ಈ ಮಟನ್ನಿಂದ ಬಿಟ್ಟಿರೋ ಜ್ಯೂಸಸ್ಸು ಎಲ್ಲ ಔಟ್ ಆಗಿದೆ ನೋಡಿ. ಇದೆಲ್ಲ ಹೋಗಿ ರೈಸ್ ಒಳಗಡೆ ಸೇರಿ ಆ ರೈಸ್ ಅದರಲ್ಲೇ ಬೇಯೋದ್ರಿಂದ ನಿಮಗೆ ಫ್ಲೇವರು ತಿನ್ನೋಕ್ಕೆ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಇದೇ ಮಸಾಲ ನೋಡಿ, ನಮ್ಮ ಅಮ್ಮ ಬಿರಿಯಾನಿದು ಟಗರು ಮಟನ್ ಬಿರಿಯಾನಿಗೆ ಇದೇ ಸ್ಪೆಷಲ್ ಮಸಾಲ, ಇದೇ ಸೀಕ್ರೆಟ್ ಮೈನು. ಇದು ಹಾಕಿದ್ರೇ ನಿಮ್ಮ ಫ್ಲೇವರ್ ತುಂಬ ಚೆನ್ನಾಗಿ ಬರೋದು. ತವಾ ಮೇಲೆ ಇಟ್ಟು ದಮ್ ಹಾಕ್ತೀವಿ ಅದನ್ನ. ಬಟ್ಟೆ ತೊಡ ಕಾಲು ಸೂಪ ಸರ್ ಇದು? ಸೂಪು. ಒಳ್ಳೆ ಎಳೆ ಕಾಳುಗಳನ್ನು ತಂದು ಎಲ್ಲ ನಮ್ಮ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತೀವಿ. ಇದರಲ್ಲಿ ಉಪ್ಪು, ಖಾರ, ಹುಳಿ, ಮೆಣಸು. ಇದು ಒಂದು ರಾತ್ರಿ ಎಲ್ಲ ಬೇಯುತ್ತಿತ್ರ. ಓಕೆ. ಮಿನಿಮಮ್ ಒಂದು 7 hours ಬೇಯ್ದು ಇದರಲ್ಲಿರೋ ಜ್ಯೂಸಸ್ ಎಲ್ಲ ಅದರಲ್ಲಿ ಇಳಿದು ಆ ಕಾಲು ಸೂಪ್ಗೆ ಒಳ್ಳೆ ಕ್ಯಾಲ್ಶಿಯಮ್. ಇದು ತಿನ್ನೋದ್ರಿಂದ ಒಳ್ಳೆ ಕ್ಯಾಲ್ಶಿಯಮ್ಮು ಸಿಗುತ್ತೆ. ಒಳಗಿರೋ ಬೋನ್ ಮ್ಯಾರ ಎಲ್ಲ ಇದರಲ್ಲಿ ಇಳಿದಿರುತ್ತೆ. ನಾವೆಲ್ಲ ರೀತಿ ಸೊಪ್ಪುಗಳು ಹಾಕಿ ಮಸಾಲೆಗಳು ಹಾಕಿ ಮಾಡೋದ್ರಿಂದ ಈ ಮಟನ್ ಜೊತೆಗೆ ಫೈಬರ್ಸ್ ಇರುತ್ತೆ. ಓಕೆ. ಮಟನ್ ಚಿಕನಲ್ಲಿ ಮಾಮೂಲಾಗಿ ಫೈಬರ್ ಇರಲ್ಲ, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಇರುತ್ತೆ. ಸೊ ಇದು ತಿಂದ ತಕ್ಷಣ ಹಂಗೆ ಜೀರ್ಣ ಆಗುತ್ತೆ. ಓಕೆ. ಮಟನ್ ಏನೇನು ಸೊಪ್ಪು ಹಾಕ್ತೀರಾ ಸರ್ ಇದಕ್ಕೆ? ಇದಕ್ಕೆ ಪಾಲಕ್ಕು, ಮೆಂತೆ, ಕೊತ್ತಂಬರಿ, ಪುದೀನ ಮತ್ತು ಧನಿಯಾ ಎಲ್ಲ ಹಾಕಿರ್ತೀವಿ. ಇದೇನು ಸರ್ ಇದು? ಚಿಕನ್ ಫ್ರೈ ಸೆಮಿ ಗ್ರೇವಿ. ಇದು ತಟ್ಟೆ ಇಡ್ಲಿ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ದಮ್ ತೆಗಿತಿದ್ದೀವಿ. ಟಗರು ಮಟನ್ ಬಿರಿಯಾನಿ ರೆಡಿಯಾಗಿದೆ ಈಗ.
ಹಂಗೆ ನೋಡಿದ ತಕ್ಷಣ ಟಗರು ಮಟನ್ ಬಿರಿಯಾನಿ. ಮಟನ್ ನೋಡಿ, ಪೀಸ್ ನೋಡಿ ಹೆಂಗೆ ಬೆಂದಿದೆ ನೋಡಿ. ನೋಡಿ ಪೀಸಸ್ ನೋಡಿ ಎಷ್ಟು ಟೆಂಡರ್ ಆಗಿದೆ ನೋಡಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದೆ. ತಿರುಪಾಳ್ಯದಲ್ಲಿ ಟಗರು ಬಿರಿಯಾನಿ ತಿನ್ನೋಕ್ಕೆ ಮುಂಚೆ ಮೊದಲಿಗೆ ಬೆಳಗಿನ ಜಾವ ಕರೆಕ್ಟ್ 4 ಗಂಟೆಗೆ ಬಿಸಿ ಬಿಸಿ ತೆಳ್ಳಗಿರೋಂಥ ತಟ್ಟೆ ಇಡ್ಲಿ. ಆ ಟೆಕ್ಸ್ಚರ್ ನೋಡ್ರಿ ಹೆಂಗಿದೆ ಅಂತ. ಆ ತಟ್ಟೆ ಇಡ್ಲಿ ಮೇಲೆ ಅವ್ರು ಹಾಕಿರೋಂಥ ಮಟನ್ ಚಾಪ್ ಗೊಜ್ಜು ಹಂಗೇನೆ ನೋಡಿ ಹೆಂಗೆ ಹೇಳ್ಕೊಂಬಿಟ್ಟಿದೆ ಅಂತ. ಮೊದಲಿಗೆ ತಟ್ಟೆ ಇಡ್ಲಿಯಿಂದ ಶುರು ಮಾಡ್ಬಿಡೋಣ. ಎಲ್ಲ ಕಣ್ರಿ, ಬಾಳೆ ಎಲೆ ಮೇಲೆ ಕೊಟ್ಟಿದ್ದಾರೆ. ಬೆಳಗಿನ ತಿಂಡಿ ಆಗಿರೋದ್ರಿಂದ ಅದು ವಿಶೇಷವಾಗಿ ನಮ್ಮ ರೈತರ ಸ್ವತ್ತು ಅಡಿಕೆ ತಟ್ಟೆಯಲ್ಲಿ ಕೊಟ್ಟಿರೋದ್ರಿಂದ ಹಿಂಗೆ ಶುರು ಮಾಡಿಬಿಡೋಣ ಅಂದ್ಕೊಳ್ತೀನಿ. ನಿಮಗೆ ಬಾಳೆ ಎಲೆಯಲ್ಲಿ ತಿನ್ನೋದು ಇಷ್ಟನಾ ಅಥವಾ ಅಡಿಕೆ ಎಲೆಯಲ್ಲಿ ತಿನ್ನೋದು ಇಷ್ಟನಾ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ, ಏನಿಲ್ಲ, ಮೊದಲಿಗೆ ಇಡ್ಲಿ ನಿಂಗೆ ತಗೊಂಡ ಹಿಂಗೆ ಮುರಿದು 1 2 3 ಅಂತ 3 ಸಲ ಈ ಮಟನ್ ಚಾಪ್ಸ್ ಮೇಲೆ ಸುಮ್ಮನೆ ಹಂಗೆ ಸೌರಿ ಚಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ, ಸಾಫ್ಟ್ ಟೆಕ್ಸ್ಚರಲ್ಲಿರುವಂಥ ಇಡ್ಲಿಗೂ ಬಿಸಿ ಬಿಸಿಯಾಗಿರುವಂಥ ಆ ಚಾಪ್ಸ್ ಗೊಜ್ಜು, ಅದು ವಿಶೇಷವಾಗಿ ಆ ಪೆಪ್ಪರಿಶ್ ಫ್ಲೇವರಲ್ಲಿರುವಂಥ ಈ ಚಾಪ್ಸ್ ಗೊಜ್ಜುಗೂ ರುಚಿ ಎಕ್ಸ್ಟ್ರಾರ್ಡ್ನರಿ. ತಟ್ಟೆ ಇಡ್ಲಿನ ಚಾಪ್ಸ್ ಗೊಜ್ಜಿನ ಜೊತೆಗೆ ತಿಂದಾಯಿತು. ಈಗ ಮಟನ್ ಚಾಪ್ಸ್ ಪೀಸು ಯಾವ ಸೈಜಲ್ಲಿದೆ ನೋಡ್ರಿ. ಬಿಸಿ ಹಿಡ್ಕೊಳಕ್ಕಾಗ್ತಿಲ್ಲ ನೋಡಿ, ಅವೇ ಒದಾಗ್ತಿದೆಯಾ ನಿಮಗೆ? ಓ ಮೈ ಗುಡ್ನೆಸ್. ಚಾಪ್ಸ್ ಪೀಸನ್ನು ಮೊದಲು ಹಿಂಗೆ ಮುರಿದು, ಆಹಾ, ಇದು ಟಗರು ಚಾಪ್ಸ್ ಅನ್ನೋದ ಅಥವಾ ಹತ್ತಿ ಅಂತ ಹೇಳೋದ ಇದನ್ನು? ಅಷ್ಟು ಚೆನ್ನಾಗಿದೆ ನೋಡಿ. ಹೇಳಿಲ್ಲ, ಮಗದೊಮ್ಮೆ ನಿಮಗೆ ಚಸ್ ಐ ಲವ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ನಿಮ್ಗೆ ಹೇಳ್ತಾ, ಚಾಪ್ಸ್ಗೆ ನಾನು ಆಗಲೇ ಹೇಳ್ದಂಗೆ ಬರೀ ಪೆಪ್ಪರ್ ಮಾತ್ರ ಹಾಕಿಲ್ಲ ಕಣ್ರಿ. ಚೆನ್ನಾಗಿ ಅವರು ಧನಿಯಾ ಪುಡಿ ಹಾಗೂ ವಿಶೇಷವಾಗಿ ಅವರ ಆ ಉಡುಪಿಯಿಂದ ತರಿಸುವಂಥ ಸ್ಪೈಸಸ್ ಲೈಕ್ ಏಲಕ್ಕಿ, ಲವಂಗ, ಪಟ್ಟೆ, ಜಾಕಾಯಿ ಇವೆಲ್ಲ ಅದ್ದೂರಿಯಾಗಿ ಹಾಕಿದ್ದಾರೆ. ಆದರೆ ವಿಶೇಷ ಏನಪ್ಪ ಅಂದರೆ ಈ ಒಂದು ಚಾಪ್ಸಲ್ಲಿ ಆ ಫ್ಲೇವರ್ ಬರ್ತಿರೋವಂಥದ್ದು ಲೈಟಾಗಿ ಆ ನಿಂಬೆಹಣ್ಣಿನ ಹುಳಿ, ಆ ಒಂದು ಫ್ಲೇವರು ಗೊತ್ತಾಗುವಂಥದ್ದು. ಆ ನಿಂಬೆಹಣ್ಣಿನ ಹುಳಿ ಇತ್ತಿದ್ದಾಗಲೇ ಎಂಥ ಖಾರ ಇದ್ರೂ ಐಟಮ್ಮು ಅದನ್ನು ಮೈಲ್ಡ್ ಮಾಡಿಬಿಡತ್ತೆ. ಅಂಥದ್ರಲ್ಲಿ ಖಾರನೇ ಇಲ್ಲದೆ ಇರೋವಂಥ ಈ ಚಾಪ್ಸಿನ ಜೊತೆಗೆ ಇಡ್ಲಿನ ತಿನ್ಕೊಂಡು ಮತ್ತೊಮ್ಮೆ ಈ ಚಾಪ್ಸ್ ಪೀಸನ್ನು ಹಿಂಗೆ ಕಡಿತಿದ್ರೆ ರುಚಿ ಸೈಕಾಗಿದೆ ಕಣ್ರಿ. ಈಗ ಟಗರು ಬಿರಿಯಾನಿಯ ಸರದಿ ಶುರು ಮಾಡೋಣ. ಟಗರು ಬಿರಿಯಾನಿಗೆ ಒಂದು ಪುಟಾಣಿ ಕಪ್ಪಲ್ಲಿ ಶೇರ್ವಾ ಕೊಟ್ಟಿದ್ದಾರೆ. ಶೇರ್ವಾವನ್ನು ಈ ಕಡೆಯನ್ನ ಇನ್ನೊಂದು ಪುಟಾಣಿ ಕಪ್ಪಲ್ಲಿ ಅದೇ ಕಣ್ರಿ ಸೌತೆಕಾಯಿ, ಈರುಳ್ಳಿನ ಹಾಕಿ ಮೊಸರನ್ನ ಹಾಕಿ ಕೊಟ್ಟಿರುವಂಥದ್ದು ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಅದನ್ನು ಈ ಕಡೆ ಇಡೋಣ. ಟಗರು ಬಿರಿಯಾನಿ, ವಾಟ್ ಎನ್ ಅರೋಮಾ, ಮೈ ಗುಡ್ನೆಸ್. ಆ ಸ್ಮೆಲ್ ಇದೆಯಲ್ಲ, ಆ ಘಮ ಘಮ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಅನ್ಬೋದು. ನೋಡೋಕ್ಕೆ ಕಲರು ಈ ಹೊಸಕೋಟೆ ಬಿರಿಯಾನಿ ಈ ಭಾಗದಲ್ಲಿ ಸಿಗುವಂಥ ಬಿರಿಯಾನಿ ಅಂತ ಅನ್ಕೋಬೇಡಿ ನೀವು. ಕಾರಣ ಕಲರ್ಫುಲ್ಲಾಗಿದೆ, ಅದರ ರುಚಿಯಾಗಿದೆ. ಪೀಸಸ್ ನೋಡ್ರಿ, ಮೈ ಗುಡ್ನೆಸ್, ಒಂದೊಂದು ಯಾವ ಸೈಜಲ್ಲಿದೆ ನೋಡಿ. ಏನಿಲ್ಲ, ಪೀಸ್ ನೋಡಿ, ಓ ಮೈ ಗುಡ್ನೆಸ್.
ಅವ್ರು ಹಾಕ್ದಂಥ ಮಸಾಲ ಅಲ್ಲ, ಆ ಮಟನ್ ಹಂಗೆ ಎಳ್ಕೊಂಬಿಟ್ಟಿದೆ. ಕಾರಣ ನೀವು ಅಡುಗೆ ಮಾಡೋವಾಗ ನೋಡಿರ್ಬೋದು, ಚಿಕನ್ನೇ ಆಗಿರಲಿ ಮಟನ್ನೇ ಆಗಿರಲಿ, ಅವ್ರು ಹಾಕುವಂಥ ಆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿಯ ಚಟ್ನಿಯಲ್ಲಿ ಸುಮಾರು ಒಂದು 2 ಅವರ್, 1.5 2 ಅವರ್ ಅದನ್ನು ಮ್ಯಾರಿನೇಟ್ ಮಾಡ್ತಾರೆ. ಅದು ಒಂದು ಕಡೆ ಆದರೆ, ಮಗದೊಂದು ಕಡೆ ಆ ಗುಂಟೂರು, ಆಮೇಲೆ ಮಗದೊಂದು ಕಡೆ ಏನು ಅಂದರೆ ಆ ಗುಂಟೂರು ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿನ ಆ ಕಲರ್ ನೋಡಿ, ಕಡಿಮೆನೇ ಹಾಕಿದೆ ಆ್ಯಕ್ಚುಲಿ ಬಿರಿಯಾನಿಗೆ ಅವರು, ಆದರೆ ಕಲರ್ ನೋಡಿ ಅದು ಹಂಗೆ ಎತ್ಕೊಟ್ಬಿಟ್ಟಿದೆ. ಅದು ಜೊತೆಗೆ ವಿಶೇಷವಾಗಿ ಅವ್ರು ಹಾಕ್ದಂಥ ಟೊಮೆಟೊ ಇನ್ನು ಫ್ಲೇವರು ಒಂಚೂರು ಗೊತ್ತಾಗ್ತಾ ಇದೆ. ಮಾತು ಕಡಿಮೆ ಆಡು ರಾಜ ಅಂತಂದ್ರ, ಐ ಲವ್ ಯು ಅಂತ ಹೇಳ್ತಾ ಬಿರಿಯಾನಿ ಮೇಲೆ ಈ ಮಟನ್ ಪೀಸ್ನ ಹಿಂಗಿಟ್ಟು ಮತ್ತೆ ಬಿರಿಯಾನಿನ ಹಿಂಗೆ ಮುಚ್ಚಿ ಕೈ ತುಂಬ ಹಿಂಗೆ ಬಿರಿಯಾನಿನ ತಗೊಂಡು ಜಸ್ ಐ ಲವ್ ಯು ಅಂತ ಹೇಳ್ತಾ ಬಾಯಿ ತುಂಬ ತಿಂತಿದ್ರೆ ಎಷ್ಟೇ ಸ್ಪೈಸಸ್ ಹಾಕಿದ್ರೂ, ಖಾರ ಇದ್ರೂ, ಎಷ್ಟೇ ಸ್ಪೈಸಸ್ ಹಾಕಿ ಬಿರಿಯಾನಿ ಮಾಡಿದ್ರೂ ಖಾರ ಇಲ್ಲ. ಆದರೆ ವಿಶೇಷವಾಗಿ ಬಿರಿಯಾನಿಗೆ ಹಾಕ್ದಂಥ ಆ ಟೊಮೆಟೊ, ವಿಶೇಷವಾಗಿ ಇನ್ನೂ ವಿಶೇಷ ಹೇಳಬೇಕು ಅಂತಂದರೆ ಆ ನಿಂಬೆಹಣ್ಣಿನ ರಸದ ಜೊತೆಗೆ ಅವರ ಸೀಕ್ರೆಟ್ ಮಸಾಲದ ಆಟ, ಆರ್ಭಾಟ. ಖಾರನೇ ಇಲ್ಲದೆ ಇರುವಂಥ, ತುಪ್ಪದ ಫ್ಲೇವರಲ್ಲಿರುವಂಥ ಟಗರು ಬಿರಿಯಾನಿಗೂ ಅವ್ರು ಹಾಕಿರುವಂಥ ಟಗರು ಎಳೆ ಮಾಂಸಕ್ಕೂ ಪೆಪ್ಪರ್ ಫ್ಲೇವರಲ್ಲಿರುವಂಥ ಚಾಪ್ಸ್ಗೂ ರುಚಿ ಏನಂತೀರ, ನೆಕ್ಸ್ಟ್ ಲೆವೆಲ್ ರುಚಿ ಕಣ್ರಿ, ಅದ್ದೂರಿ ರುಚಿ. ನೀವೇನು ಮಾಡಬೇಕು, ಹೆಬ್ಬಗೋಡಿ ತಿರುಪಾಳ್ಯದಲ್ಲಿರುವಂಥ ಟಗರು ಬಿರಿಯಾನಿ ತಿನ್ನಬೇಕು ಅಂದರೆ ಬನ್ನಿ, ನೀವು ಮಾತ್ರ ಬರಬೇಡಿ, ಫ್ರೆಂಡ್ಸ್ ಜೊತೆ ಬನ್ನಿ. ವಿಶೇಷವಾಗಿ ಈ ಬೊಮ್ಮಸಂದ್ರ ಈ ಭಾಗದಲ್ಲೆಲ್ಲ ಸುಮಾರು ಸಾಫ್ಟ್ವೇರ್ ಕಂಪ್ನೀಸ್ ಇದೆ. ಬೆಳಗಿನ ಜಾವ ನಿಮ್ಮ ಕೆಲಸ ಮುಗೀತಿದ್ದಾಗಲೇ 4 ಗಂಟೆಗೆ ಬಿಸಿ 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 ಎಳೆ ಟಗರಿನ ಮಾಂಸದ ಬಿರಿಯಾನಿ. ಇನ್ನೂ ವಿಶೇಷ ಹೇಳಬೇಕು ಅಂದರೆ ನಿಮ್ಮ ಶ್ರೀಮತಿಯವರಿದ್ದರೆ ಅವರ ಕೈ ರುಚಿ ಅಂತ ಹೇಳ್ಬೋದು. ಅಷ್ಟು ಸೊಗಸಾದಂಥ ಬಿರಿಯಾನಿ. ತಿನ್ನಿ, ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳ್ತೀರ ತಾನೆ. ಬಿಸಿ ಬಿಸಿ ಭರ್ಜರಿ ಟಗರು ಬಿರಿಯಾನಿ ತಿಂದಾಯಿತು. ಈಗ ಕಾಲು ಸೊಪ್ಪಿನ ಸರದಿ. ನಾವು ಓಪನಿಂಗಲ್ಲೇ ನೀವು ನೋಡಿರ್ತೀರ, ಕಾಲು ಸೊಪ್ಪು ಹಂಗೆ ಕುದಿತಾ ಇತ್ತು, ಜೊತೆಗೆ ಆ ಘಮ ಘಮ ಇಲ್ಲಿವರೆಗೂ ಹಂಗೆ ಹೊಡಿತಾ ಇದೆ ಅನ್ಬೋದು. ಏನಿಲ್ಲ, ಕಾಲು ಸೊಪ್ಪನ್ನು ಹಿಂಗೆ ತಗೊಂಡು ಹಿಂಗೆ ನೋಡಿದ್ರೆ ಏನು ಗುರು ಬರೀ ಕಾಲೇ ಇದೆ ಅಂತಂದ್ರ, ಇಲ್ಲಿ ನೋಡ್ರಿ ಎಷ್ಟು ದಪ್ಪ ಇದೆ ನೋಡಿ ಪೀಸು. ಜಸ್ ಐ ಲವ್ ಯು ಅಂತ ಮಗದೊಮ್ಮೆ ನಿಮ್ಗೆ ಹೇಳ್ತಾ ಪೆಪ್ಪರು ಧನಿಯದ ಆಟ, ಆರ್ಭಾಟ, ಅದ್ಭುತ ಆರ್ಭಾಟ. ವಿಶೇಷವಾಗಿ ಅವರು ಅಷ್ಟೊತ್ತು ಕುದಿಸ್ತಾರಲ್ಲ, ಸುಮಾರು 7-8 ಅವರ್ ಅವರು ಕುದಿಸ್ತಾರೆ. ಕುದಿಸೋದ್ರಿಂದ ಕಾಲು ನೋಡಿ ಯಾವ ಥರ ಇದೆ ಅಂತ. ಏನಿಲ್ಲ, ತುಪ್ಪ ಇದೆಯಾ? ತುಪ್ಪ ನೋಡಿ ಬಂತು, ಫುಲ್ ಆಫ್ ಕ್ಯಾಲ್ಶಿಯಂ. ಕಾಲಂತೂ ಮುರಿದಾಯ್ತು, ಚರ್ಬಿ ಕಾಲಂತೂ ಮುರಿದಾಯ್ತು, ಕಾಲು ಪೀಸು. ಆಹಾ, ಮಟನ್ನು ಅಷ್ಟು ಚೆನ್ನಾಗಿ ಬೆಂದಿದ್ರೆ ಮಗದೊಂದು ಕಡೆ ಆ ಕಾಲು ಸೋಪಿನ ಒಂದು ಖಾರ ಮಸಾಲ ಇವೆಲ್ಲ ಹಂಗೆ ಹಿರ್ಕೊಂಬಿಟ್ಟಿದೆ ಕಣ್ರಿ ಕಾಲು ಅಂತ ಹೇಳ್ಬೋದು. ಸಾಫ್ಟ್ ಆಗಿರೋಂಥ ಈ ಕಾಲನ್ನು ಹಿಂಗೆ ತಗೊಂಡು ಹಿಂಗೆ ಕುಡಿತಾಯಿದ್ರೆ, ಹಿಂಗೆ ತಿಂತಾಯಿದ್ರೆ ರುಚಿ ಏನು ಅಂತೀರ, ಅದ್ಭುತ ರುಚಿ.
ಕಾಲು ಪೀಸು ಹಿಂಗೆ ಇರಲಿ. ಅದಕ್ಕೆ ಮುಂಚೆ ಸೂಪು, ಈ ಸೂಪನ್ನು ಹಿಂಗೆ ತಗೊಂಡು ಆಹಾ, ಬೆಳಗಿನ ಜಾವದತ್ತು ಈ ಸೂಪನ್ನು ಕುಡಿದ್ಬಿಟ್ರೆ ಐ ಪ್ರಾಮಿಸ್ ಯು, ನಿಮಗೆ ನೆಗಡಿ, ಕೆಮ್ಮಲು, ಕಫ ಅಂಥದ್ದಿದ್ದರೆ, ಅಥವಾ ಬೆಳಗಿನ ಜಾವ 4 ಗಂಟೆ 5 ಗಂಟೆಯಲ್ಲಿ ಕ್ಯಾಬ್ ಓಡಿಸೋ ಅಂಥ ನನ್ನ ಆತ್ಮೀಯ ಗೆಳೆಯರು ಈ ಭಾಗದಲ್ಲೆಲ್ಲ ಓಡಾಡ್ತಿದ್ರೆ ಈ ಸೂಪ್ ಕುಡಿದ್ಬಿಟ್ರೆ ಯಾವ ಟೀನೂ ಅಗತ್ಯ ಇಲ್ಲ ಅಂತ ಹೇಳ್ತೀನಿ. ಅಷ್ಟು ಅದ್ಭುತವಾದಂಥ ಬಿಸಿ ಬಿಸಿ ಸೂಪನ್ನು ಕುಡಿದ್ಬಿಟ್ರೆ ನಿಮ್ಮ ನಿದ್ದೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಆದರೆ ರುಚಿ ಅಂತೂ ಪರಮಾನಂದ. ಟಗರು ಬಿರಿಯಾನಿ, ಆ ಎಳೆ ಮಾಂಸಕ್ಕೂ ನೀವು ಹಾಕಿದಂಥ ಮಸಾಲಕ್ಕೂ ಇನ್ನೂ ಅದಕ್ಕೆ ಟಕ್ಕರ್ ಕೊಡೋ ಅಂಥ ತುಪ್ಪ, ಆ ತುಪ್ಪಕ್ಕೆ ಟಕ್ಕರ್ ಕೊಡೋ ಅಂಥ ನಿಮ್ಮ ಸೀಕ್ರೆಟ್ ಮಸಾಲ, ಎಷ್ಟು ಅದ್ಭುತವಾಗಿ ಮಾಡಿ ತೋರಿಸ್ಬಿಟ್ರಿ ಸರ್. ಎಂಥ ಅದ್ಭುತವಾಗಿ ಸೊಗಸಾಗಿತ್ತು ಅಂದರೆ ಬಿರಿಯಾನಿ ಅಷ್ಟು ಚೆನ್ನಾಗಿತ್ತು. ಸ್ಪೈಸಸ್ ಎಲ್ಲ ಚೆನ್ನಾಗಿ ಹಾಕಿದ್ರಲ್ಲ, ಖಾರ ಇರುತ್ತೆ ಅಂದರೆ ಖಾರನೂ ಇರಲಿಲ್ಲ. ಇದನ್ನ ಎಲ್ಲಿ ಕಲ್ತ್ರಿ ಸರ್ ನೀವು? ಇದು ನಮ್ಮ ವೈಫು ಮನೇಲಿ ಮಾಡ್ತಾಯಿದ್ರು. ಓಕೆ, ಅವ್ರದ್ದೇ ರೆಸಿಪಿ ಇದು. ಓಕೆ, ಅವರು ಫುಡ್ಡಲ್ಲಿ, ನಾವು ಫುಡ್ ಲವರ್ಸ್ ಆ್ಯಕ್ಚುಲಿ. ಓಕೆ, ಎಲ್ಲಿ ಒಳ್ಳೊಳ್ಳೆ ಊಟ ಸಿಗುತ್ತೋ ಅಲ್ಲೆಲ್ಲ ಹೋಗ್ತಾ ಇದ್ವಿ. ಓಕೆ. ಅಮ್ಮಾಸ್ ಬಿರಿಯಾನಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ತೆಗ್ದಿರುತ್ತೆ? ಬೆಳಗಿನ ಜಾವ 4 ಗಂಟೆಗೆ ಓಪನ್ ಮಾಡಿದ್ರೆ ರಾತ್ರಿ 12 ಗಂಟೆ ತನಕ ಊಟ ಸಿಗುತ್ತೆ ನಮ್ಮ ಹತ್ರ. ಶುಕ್ರವಾರ, ಶನಿವಾರ, ಭಾನುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಬ್ಯಾಚ್ ವೈಸ್ ಮಾಡ್ತಾನೇ ಇರ್ತೀವಿ. ಓಕೆ. ಎವ್ರಿ 1 hour ಒಂದು ಬ್ಯಾಚ್ ಆಗ್ತಾನೆ ಇರುತ್ತೆ. ಬಿಸಿ ಬಿಸಿ ಬಿಸಿಯಾಗಿ ಬಿರಿಯಾನಿ ಸರ್ವ್ ಮಾಡಬೇಕು. ಅದನ್ನು ನಾವು ತಿಂದಿರೋ ಒಂದು ಫ್ಲೇವರ್ನ ಜನಗಳಿಗೂ ಇಂಟ್ರೊಡ್ಯೂಸ್ ಮಾಡಿ ಅವ್ರ ಕೈಯಲ್ಲೂ ಬೇಷ್ ಅನ್ಸ್ಕೋಬೇಕು ಅಂತ ಒಂದು ಆಸೆಯಲ್ಲಿ ಮಾಡಿದ್ವಿ. ಈಗ ಸೋಮವಾರ ರಜಾ ಇರುತ್ತೆ ಸರ್? ನಮ್ದು ರಜಾ ಅನ್ನೋದು ಯಾವತ್ತೂ ಇಲ್ಲ ಸರ್. ಹಾಂ, ಎಲ್ಲ ದಿವಸನೂ ಓಪನ್ ಇರುತ್ತೆ. ಓಕೆ. ನಮ್ಮಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಇರೋದ್ರಿಂದ ಹಾಂ, ನಾವೆಲ್ಲ ದಿವಸನೂ ಓಪನ್ ಇದ್ದೀವಿ. ಓಕೆ. ಇಲ್ಲಿ ತಿರುಪಾಳ್ಯ, ಈ ಬೊಮ್ಮಸಂದ್ರ ಈ ಕಡೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಹೌದು, ಇಲ್ಲಿ 3 ಶಿಫ್ಟಲ್ಲಿ ಕೆಲಸ ನಡೀತಿರುತ್ತೆ. ಓಕೆ. ಭಾಳ ಎಲ್ಲ ಶ್ರಮಜೀವಿಗಳಿದ್ದಾರೆ ಇಲ್ಲಿ. ಹಾಂ, ಅವ್ರಿಗೆ 4 ಗಂಟೆಯಲ್ಲೆಲ್ಲ ಫುಡ್ ಸಿಗಲ್ಲ. ಕರೆಕ್ಟ್. ಸೊ ಆ ಟೈಮಲ್ಲಿ ಪ್ರೊವೈಡ್ ಮಾಡಬೇಕು ಅಂತ ಒಂದು ಆ್ಯಂಬಿಷನ್ ಇಟ್ಕೊಂಡು ಮಾಡಿದ್ದೀನಿ. ಒಂದು ಕಡೆ ಅಮ್ಮಾಸ್ ಬಿರಿಯಾನಿಯಲ್ಲಿ ಟಗರು ಬಿರಿಯಾನಿ ಅದ್ಭುತವಾಗಿದ್ದರೆ, ಮಗದೊಂದು ಕಡೆ ಅವ್ರು ಕೊಡೋವಂಥ ಮಟನ್ ಚಾಪ್ಸ್ ಆಗಿರಲಿ, ಇನ್ನೊಂದಷ್ಟು ಅದ್ಭುತವಾದಂಥ ಸೈಡ್ಸು. ಬೆಳಿಗ್ಗೆ ಹೊತ್ತು ಬಂದರೆ ಇಡ್ಲಿ, ಕಾಲ್ ಸೋಪು, ಚಿಕನ್ ಚಾಪ್ಸು, ಮಟನ್ ಚಾಪ್ಸು ಪ್ರತಿಯೊಂದು ಸಿಗುತ್ತೆ. ಬನ್ನಿ, ಟ್ರೈ ಮಾಡಿ, ರುಚಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತು ನಾನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಕಣ್ರಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರಮಪಟ್ಟು ಸುಖದಿಂದ, ಖುಷಿಯಿಂದ ಕನ್ನಡತನದ ರುಚಿಯನ್ನು ಕೊಡುವಂಥ ಇಂಥ ಅದ್ಭುತ ಕನ್ನಡ ಹೃದಯಗಳನ್ನು ಸಪೋರ್ಟ್ ಮಾಡಿ. ಪೀಸ್.